ಆಫ್ ಟ್ರಾಮಾ ಸೀರೀಸ್. ಇವತ್ತಿನ ಫಿಯರ್ ಆಫ್ ಪರ್ಫೆಕ್ಷನ್. ಸೊ ತುಂಬಾ ಕಾಮನ್ ಟ್ರಾಮಾ ಪ್ಯಾಟರ್ನ್ ಇದು. ಸೊ ಇದನ್ನ ನಮ್ಮ ಕೋಚಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಪರ್ಫೆಕ್ಷನಿಸಮ್, ಶೇಮ್ ಅಂಡ್ ಗಿಲ್ಟ್ ಅಂತ ಕರೀತಾರೆ. ಸೊ ತುಂಬಾ ಜನಕ್ಕೆ ಫಿಯರ್ ಆಫ್ ಪರ್ಫೆಕ್ಷನಿಸಮ್ ಇರುತ್ತೆ. ಅಂದ್ರೆ ಇದನ್ನು ಆಲ್ರೆಡಿ ನಾನು ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೇಗೆ ಒಬ್ಬ ಪರ್ಫೆಕ್ಷನಿಸ್ಟ್ ಬಿಹೇವ್ ಮಾಡ್ತಾರೆ ಅಂತ. ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ. ಏನಾಗುತ್ತೆ ಅಂದ್ರೆ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ಬೇಕು, ತುಂಬಾ ಕಷ್ಟಪಟ್ಟು ಏನೋ ಹೊಸ ಕೆಲಸ ಮಾಡ್ಬೇಕು ಅಥವಾ ಏನೋ ಒಂದು ಪ್ರಾಜೆಕ್ಟ್ ಡೆವಲಪ್ ಮಾಡ್ಬೇಕು, ಏನೋ ಮಾಡ್ಬೇಕು ಅಂತ ತುಂಬಾ ಕಷ್ಟಪಟ್ಟಿರ್ತೀರಿ, ಟೈಮ್ ಕೊಟ್ಟಿರ್ತೀರಿ, ಎಫರ್ಟ್ ಆಗಿರ್ತೀರಿ. ಆದ್ರೆ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಏನೋ ಒಂದು ಮೈಂಡ್ ಅಲ್ಲಿ ಓಡಕ್ ಸ್ಟಾರ್ಟ್ ಆಗುತ್ತೆ ಪ್ಯಾಟರ್ನ್. ಇನ್ನು ಪರ್ಫೆಕ್ಟ್ ಆಗಿ ಮಾಡ್ಬೇಕು, ಇನ್ನು ಇದನ್ನು ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಇದನ್ನೆಲ್ಲ ಸ್ಟಾರ್ಟ್ ಆದ್ಮೇಲೆ ಎಲ್ಲ ರಿಸೋರ್ಸಸ್ ಇರುತ್ತೆ ನಿಮ್ಮ ಹತ್ರ, ಅಂದ್ರೂ ಯು ಆರ್ ನಾಟ್ ಏಬಲ್ ಟು ಪರ್ಫಾರ್ಮ್. ಏನಾಗುತ್ತೆ, ಪರ್ಫೆಕ್ಷನಿಸ್ಟ್ ಆಟಿಟ್ಯೂಡ್ ಅಂತ ಕರೀತಾರೆ ಇದನ್ನ. ಸೊ ಇದೊಂಥರ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ತರ ಆಗ್ಬಿಡುತ್ತೆ, ಎಲ್ಲ ಪರ್ಫೆಕ್ಷನ್ ಇಂದಾನೇ ಮಾಡ್ಬೇಕು ಅಂತ. ಸೊ ಇದರಿಂದ ಏನಾಗುತ್ತೆ, ತುಂಬಾ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ, ಪ್ರೊಕ್ರಾಸ್ಟಿನೇಷನ್ ಆಗುತ್ತೆ, ತುಂಬಾ ಆಂಗ್ಜಿಯಸ್ ಆಗಿರ್ತೀರಾ, ತುಂಬಾ ಸ್ಟ್ರೆಸ್ಸು ಆಗುತ್ತೆ. ಸೊ ಈ ಪ್ಯಾಟರ್ನ್ ಇಂದ ನಿಮಗೆ ತುಂಬಾ ಆಪರ್ಚುನಿಟೀಸ್ಗಳು ಮಿಸ್ ಆಗ್ತವೆ. ಸೊ ಏನ್ ಮಾಡ್ಬೇಕು ಇಂಥ ಪ್ಯಾಟರ್ನ್ ಇದ್ದಾಗ? ಮೈಂಡು ಯಾವುದೋ ಒಂದು ಎಕ್ಸಾಂಪಲ್ ಹೇಳ್ತೀನಿ ಏನಾಗಿರುತ್ತೆ ಅಂತ, ಆಗಿರಬಹುದು ಅಂತ. ಚಿಕ್ಕ ವಯಸ್ಸಿನಲ್ಲಿ ನೀವು ತುಂಬಾ ಕಷ್ಟಪಟ್ಟು ಯಾವುದೋ ಒಂದು ಎಸ್ಸೆ ಕಾಂಪಿಟೇಷನೋ, ಡಿಬೇಟ್ ಕಾಂಪಿಟೇಷನೋ, ಆರ್ಟ್ ಕಾಂಪಿಟೇಷನ್ಗೋ ರೆಡಿ ಆಗಿರ್ತೀರಿ, ಮಾಡ್ತೀರಿ ಎಲ್ಲ ಚೆನ್ನಾಗೇನೆ. ಟೀಚರ್ಸ್ ಏನಂತಾರೆ, ಅಥವಾ ಒಂದು ಆಫೀಸಲ್ಲಿ ಒಂದು ಜಾಬ್ ಪ್ರೆಸೆಂಟೇಷನ್ ಇರ್ಬೋದು, ತುಂಬಾ ಎಫರ್ಟ್ ಹಾಕಿರ್ತೀರಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಮುಗಿದ್ಮೇಲೆ ಟೀಚರು ಅಥವಾ ಮ್ಯಾನೇಜರ್ ಅಂತ ಅಂತಾರೆ, ಎಲ್ಲ ತುಂಬಾ ಎಕ್ಸಲೆಂಟ್ ಆಗೈತೆ, ಇದೊಂದು ಸ್ಲೈಡ್ ಇಂಪ್ರೂವ್ ಮಾಡ್ಬೋದಿತ್ತೇನೋ, ಕರೆಕ್ಷನ್ ಮಾಡ್ಬೋದಿತ್ತೇನೋ ಅಂತ ಹೇಳ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನಿಮಗೆ ಮೈಂಡ್ ಅಲ್ಲಿ ಏನೋ ಒಂಥರ ಎಕ್ಸ್ಟರ್ನಲ್ ಇವೆಂಟ್ ಇದು ನೋಡಿ, ಹೆಂಗೆ ಇಂಟರ್ನಲ್ ರೆಸ್ಪಾನ್ಸ್, ನಿಮಗೆ ಹೇಗೆ ಟ್ರಾಮಾ ರೆಸ್ಪಾನ್ಸ್ ಅಂತ ಹೇಳ್ತಾರೆ ಇದನ್ನ. ಏನೋ ಒಂಥರ ಫೀಲಿಂಗ್, ಸ್ಯಾಡ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಇಷ್ಟೇ ಕಷ್ಟಪಟ್ಟು ಮಾಡಿದ್ರು ಚೆನ್ನಾಗಿಲ್ಲ ಅಂದ್ರೆ ಏನೋ ಅಂದ್ಬಿಟ್ರು, ಕೊನೆಯ ಸ್ಲೈಡ್ ಅದು ತುಂಬಾ ಮನ್ಸಿಗೆ ಹಚ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂದ್ರೂ ನಿಮಗೆ ಮನ್ಸಿಗೆ ಹಚ್ಕೊಂತೀರಿ, ಒಂದು ಫಿಯರ್ ಸ್ಟಾರ್ಟ್ ಆಗುತ್ತೆ. ಮೈಂಡು ಇದೇ ತರ ಒಂದ್ 2-3 ಇವೆಂಟ್ ನೋಡಿದ ತಕ್ಷಣ ಸ್ಟ್ರಾಂಗ್ ನ್ಯೂರಲ್ ಪಾತ್ವೆ ಆಗುತ್ತೆ, ಫಿಯರ್ ಆಫ್ ಪರ್ಫೆಕ್ಷನಿಸಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಹೇಗೆ ಓವರ್ಕಮ್ ಮಾಡೋದು? ಈ ತರ ಫಿಯರ್ ಬಂದಾಗ, ಪರ್ಫೆಕ್ಟ್ ಮಾಡಬೇಕು ಅಂದಾಗ ಐಡೆಂಟಿಫೈ ಮಾಡಿ, ಜರ್ನಲಿಂಗ್ ಸ್ಟಾರ್ಟ್ ಮಾಡಿ. ಏನಕ್ಕೆ ನೀವು ಪರ್ಫೆಕ್ಟ್ ಮಾಡಬೇಕು, ಪರ್ಫೆಕ್ಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಪರ್ಫೆಕ್ಟ್ ಮಾಡಬೇಕು ಅಂದ್ರೆ ಏನಾಗುತ್ತೆ ಅಂತ ಬರಿತಾ ಹೋದಾಗ ಮೈಂಡ್ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಈ ತರ ಮಾಡೋದ್ರಿಂದ ಯು ಕ್ಯಾನ್ ಓವರ್ಕಮ್ ದಿಸ್ ಫಿಯರ್. ಇಫ್ ಯು ಆರ್ ನಾಟ್ ಏಬಲ್ ಟು ಓವರ್ಕಮ್, ದೆನ್ ಯು ಕ್ಯಾನ್ ಟೇಕ್ ಹೆಲ್ಪ್. ಯು ಕ್ಯಾನ್ ಕಮೆಂಟ್ ಹೆಲ್ಪ್ ಇನ್ ದ ಕಮೆಂಟ್ ಬಾಕ್ಸ್. ಅಂಡ್ ಇಫ್ ಯು ಲೈಕ್ ದ ವಿಡಿಯೋ, ದಯವಿಟ್ಟು ಲೈಕ್ ಮಾಡಿ, ನನ್ನ ಪೇಜನ್ನು ಫಾಲೋ ಮಾಡಿ. ಸೊ ಥ್ಯಾಂಕ್ ಯು. ಇವತ್ತಿಗಿಷ್ಟೇ. ನಾಳೆ ಡೇ 4 ಇನ್ನೊಂದು ಫಿಯರ್ ಜೊತೆ ಸಿಗೋಣ.